ಎಲ್ಲರೂ ನಮಸ್ತೆ ಮಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ತುಂಬಾ ಸಂತೋಷ. ನೀವು ಮಾಡ್ತಾ ಇರುವ ಈ ಸೇವೆಗೆ ನಾವು ಭಾರಿ ಸಂತೋಷ ಪಡ್ತಾ ಇದ್ದೀವಿ. ಆದ್ರಿಂದ ನಮ್ಮ ಮನಸ್ಸಿಗೆ ತುಂಬಾ ಒಂದು ಹೆಮ್ಮೆ ಆಗ್ತದೆ ನೀವು ಮಾಡ್ತಾ ಇರೋದು. ವಿಶೇಷವಾಗಿ ಇಂಥ ಒಂದು ಸಮಾಜದಲ್ಲಿರುವ ಎಲ್ರಿಗೂ ಹ್ಯುಮ್ಯಾನಿಟೇರಿಯನ್ ಸಹಾಯ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಮನಸ್ಸು ಬೇಕಂತ ಇದ್ದಾರೆ, ಅದಕ್ಕೆ ಎಲ್ಲರೂ ಮನಸ್ಸು ಬೇಕಂತ. ಇದು ದೇವ್ರು ಕೊಟ್ಟಿರುವ ಒಂದು ಗಿಫ್ಟ್. ಹೌದು, ನಿಮಗೆ ದೇವರು ಕೊಟ್ಟಿರೋ ಒಂದು ಗಿಫ್ಟ್. ಆದ್ರಿಂದ ನಾವು ನಿಮ್ಮನ್ನು ಮೊದಲು ಬ್ಲೆಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡ್ಲಿ. ಮತ್ತು ಇವರಿಗೆ ತಂದೆ ತಾಯಿ ತರ ನೀವು ನೋಡ್ಕೊಂಡಿರೋದು ನೋಡಿ ನಾವು ತುಂಬಾ ಸಂತೋಷ ಪಡ್ತೀವಿ. ಅದು ಮಾತ್ರ ಅಲ್ಲ, ಇವರು ಏನೇನು ಅಗತ್ಯಗಳಿದೆ ಅದ್ರ ಬಗ್ಗೆ ಪೂರೈಸೋದು ಮತ್ತು ಅವರಿಗೆ ಕೇರ್ ಮಾಡೋದು, ಅವರ ಹೆಲ್ತ್ ಬಗ್ಗೆ, ಅವರ ನೀಡ್ ಬಗ್ಗೆ, ಅವರ ಮೈಂಡ್ ಬಗ್ಗೆ, ಅದೆಲ್ಲ ಎಷ್ಟೊಂದು ಒಂದು ವಿಶೇಷವಾದ ಕಾರ್ಯ. ಅದು ಎಲ್ಲರೂ ಮಾಡೋಕ್ಕೆ ಸಾಧ್ಯವಿಲ್ಲ. ಅದು ನಿಮ್ಗೆ ಕೊಟ್ಟಿರೋದು ಒಂದು ಆಶೀರ್ವಾದ. ಆದ್ದರಿಂದ ಇಲ್ಲಿ ಬಂದು ನಾವು ಒಂದು ಸ್ಮಾಲ್ ಟೀಮ್ ಆಗಿ ನಿಮಗೆ ಒಂದು ಇಟ್ಸ್ ನಾಟ್ ಬಿಗ್ ಇದು ಸಹಾಯ, ಇದು ಸ್ಮಾಲ್ ಸಹಾಯ ಇಲ್ಲ, ನಮ್ಗಿದೆ ದೊಡ್ಡದು. ಯಾಕಂದ್ರೆ ನೋಡಿ ಇವತ್ತು ದೇವ್ರ ಮಕ್ಕಳಿಗೆ ಸ್ನೇಹಿತರೆ ಬಾಳೆಹಣ್ಣು ನೋಡಿ, ಬುಲೆಟ್ ಅಕ್ಕಿ, ಎಲ್ಲಾರ್ಗು ವಾಟರ್ ಬಾಟಲ್, ಎಲ್ಲಾರ್ಗು ಒಂದೊಂದು ವಾಟರ್ ಬಾಟಲ್ ತಂದಿದ್ದಾರೆ ಕೊಡ್ಲಿಕ್ಕೆ. ಮೇಡಮ್ ಏನಂದ್ರೆ ಇದು ಪ್ರೀತಿಯಿಂದ ನಾವು ಮಾಡ್ತಾ ಇರೋದು. ಹೌದು, ಪ್ರೀತಿಯಿಂದ, ನಿಮಗೆ ಪ್ರೀತಿಯಿಂದ ಮಾಡ್ತಾ ಇರೋದು. ಅದರಿಂದ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಈ ಇನ್ನ ನಿಮಗೆ ಒಂದು ಒಳ್ಳೆ ಜಾಗ ಆಗ್ಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊಂತೀನಿ. ಮತ್ತು ಎಲ್ಲ ನಮ್ಮ ವಿಶೇಷವಾಗಿ ಲೀಡರ್ಸ್ಗಾಗಿ ನಾನು ಕೇಳ್ಕೊಂತೀನಿ, ನಿಮಗೆ ಸಹಾಯ ಮಾಡಬೇಕು. ಎಲ್ಲ ಲೀಡರ್ಸ್ಗಳು ಸಹಾಯ ಮಾಡಬೇಕು, ನಿಮ್ಮನ್ನು ಇನ್ನ ಪ್ರೋತ್ಸಾಹ ಮಾಡಿ ಈ ಸೇವೆಯನ್ನು ಅಭಿವೃದ್ಧಿ ಆಗಬೇಕು. ಅದೇ ನನ್ನ ಆಸೆ. ಥ್ಯಾಂಕ್ ಯು ಫಾದರ್. ಅಮ್ಮ ನಿಮಗೆ ಹೇಗೆ ಅನಿಸ್ತಿದೆ? ನನಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಎಲ್ಲ ನೋಡಿ, ಕೆಲವರು ಮಕ್ಕಳು ಇರ್ತಾರೆ ನೋಡಲ್ಲ, ಬೀದಿಗೆ ಹಾಕಿರ್ತಾರೆ ತಂದೆ ತಾಯಿನ, ನಿರ್ಗತಿಕರಾಗಿರ್ತಾರೆ. ಹೌದು, ಅಂತವ್ರಿಗೆ ನಾವು ಸಹಾಯ ಮಾಡುವಾಗ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ದೇವ್ರು ಹೇಳ್ತಾರೆ, ಇಲ್ಲದವರಿಗೆ ಕೊಡೋದೆ ನನಗೆ ಕೊಟ್ಟ ಹಾಗೆ ಅಂತ. ಇಲ್ಲದವರಿಗೆ ಯಾರು ಇಲ್ಲಲ್ವೋ ಅವ್ರಿಗೆ ನಾವು ಕೊಡುವಾಗ ನಾವು ದೇವರಿಗೆ ಕೊಟ್ಟ ಹಾಗೆ. ಅದರಿಂದ ಈ ಸಂಸ್ಥೆಯಿಂದ ದೇವರ ಆಶೀರ್ವಾದ ಮಾಡಲಿ. ಇಲ್ಲಿರೋರ್ನೆಲ್ಲ ನೋಡಿ ನಂಗೆ ತುಂಬ ಸಂತೋಷ ಆಯಿತು. ಆಶೀರ್ವಾದ ಮಾಡಲಿ. ಅದಲ್ಲದೆ ನೀವಿಷ್ಟು ಕೇರ್ ತಗೊಳ್ತಾ ಇರೋದು ಕೂಡ ನನಗೆ ಭಾರಿ ಸಂತೋಷ ಆಯಿತು. ಯಾಕಂದರೆ ಅದೊಂದು ಮನಸ್ಸು, ಅದು ಒಂದು ಹೃದಯ ಬೇಕು. ಸೇವೆ ಮಾಡಬೇಕು ಅಂದರೆ ನಮ್ಗೆ ಹೃದಯ ಬೇಕು. ಇಲ್ಲದ್ರೆ ಆ ಹೃದಯ ಇದ್ದಾದ್ರೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಸತ್ಯ. ಅದನ್ನು ನೀವು ಕೊಟ್ಟಿದ್ದೀರಾ ಈ ಜನರಿಗೆ, ಅದಕ್ಕಾಗಿ ಭಾರಿ ಸಂತೋಷ. ಇನ್ನೊಂದು ವಿಷಯ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದ್ರೆ ಒಂದು ಮನೆ ಜನರಿಗೆ ಶಾಂತವಾಗಿ ನೈಟ್ ನಿದ್ದೆ ಮಾಡಬೇಕು, ಅವರಿಗೆ ಒಂದು ಪ್ರೊಟೆಕ್ಷನ್ ಬೇಕು ಅಂತ ಇಂಥ ಒಂದು ಜಾಗವನ್ನು ಮಾಡಿ ಇದಕ್ಕೆ ಇಷ್ಟು ಕಷ್ಟದಿಂದ ನಡೆಸ್ತಾ ಇದ್ದಾರೆ. ಅದೊಂದು. ಇನ್ನೊಂದೇನೆಂದ್ರೆ ನಾನು ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ, ಸಮಾಜಕ್ಕೆ ವಿಶೇಷವಾಗಿ ಕೇಳ್ಕೊಳ್ಳೋದೇನೆಂದ್ರೆ, ನಾವು ಎಷ್ಟೋ ಲ್ಯಾವಿಶ್ ಆಗಿ ನಮ್ಮ ಹಣಗಳನ್ನ ನಾವು ವೇಸ್ಟ್ ಮಾಡ್ತೀವಿ. ಇಲ್ಲಿ ಹೋಗೋದು, ಅಲ್ಲಿ ಹೋಗೋದು, ಹೋಟ್ಲಲ್ಲೆಲ್ಲ ವೇಸ್ಟ್ ಮಾಡ್ತೀವಿ, ಎಷ್ಟೋ ಪಾರ್ಟಿಗಳು ಮಾಡ್ತೀವಿ, ಎಷ್ಟೆಲ್ಲ ಮಾಡ್ತೀವಿ. ಅದಕ್ಕೆ ನಾನು ಸಮಾಜಕ್ಕೆ ಬೇಡ್ಕೊತಾ ಇದ್ದೀನಿ, ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡುವ ನಿಮಗೆ ಸಹಾಯ ಮಾಡಬೇಕು ಅಂತ ನಾನು ನಮ್ಮ ಜನರನ್ನು ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್ ನಿಮಗೆ ಹೇಗನ್ನಿಸ್ತು? You tell in English. Whatever I felt was like, initially I came to know the uncle is doing some small charity works and all, but later I did not know he was doing such a big thing, like doing this and many other things also. He does projects in some other villages of Andhra and Karnataka as well. So when I came to know in this world, like everyone who tries to keep the money to themselves and make more money, he's trying to spend his money more and more and to let the services reach more and people. It is very noble cause and I am very, very happy being small part of it, and I'll continue to be small part of it. ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ಅವ್ರಿಗೆ ಕನ್ನಡ ಬರಲ್ಲ, ಆದ್ರೂ ಇಂಗ್ಲಿಷ್ ಅಲ್ಲಿ ಹೇಳಿದ್ರು ಇಷ್ಟು ಜನರಿಗೆ. ಹಾಗೆ ಒಂದು ಜೋರಾಗಿ ಒಂದು ಕ್ಲಾಸ್ ಮಾಡಿ ಎಲ್ಲಾರು. ಫಾದರ್ ಹಾಗೆ ಒಂದು ಪ್ರಾರ್ಥನೆ ಮಾಡಿ.
ನಮ್ಮ ಆಶ್ರಮ ಸ್ವಲ್ಪ ತುಂಬಾ ಕಷ್ಟದಲ್ಲಿದೆ. ಯಾಕೆಂದ್ರೆ ಒಬ್ಬ ಆಟೋ ಡ್ರೈವರ್ ಆಗಿ ನನ್ನ ಹೆಂಡತಿಯಾಗಿ ಅಡಿಗೆ ಮಾಡ್ತಾ ಇರೋದು ಇಲ್ಲಿ. ಇಷ್ಟು ಜನರಿಗೆ ನೋಡಿ, ನನ್ನ ವಿಡಿಯೋ ನೋಡ್ತಾ ಇರೋರು ಅಣ್ಣ ತಮ್ಮದಿರು ಅಕ್ಕ ತಂಗಿರು ಎಷ್ಟೋ ಜನ ಬಂದು ಊಟ ತಿಂಡಿ ಬಡಿಸ್ತಾರೆ. ಇಲ್ಲಿ ಸಣ್ಣ ಪುಟ್ಟ ನಿಮ್ಮಂಗೆ ಸಹಾಯ ಮಾಡ್ತಾರೆ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಇಲ್ಲಿರೋರಿಗೆ ಒಂದು ಜಾಗ ಸಿಗ್ಲಿ ಅಂತ ಯೇಸು ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ಅವ್ರ ಹೆಸರು ಅಶ್ವಿನಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳ ಪ್ರೀತಿ ಮಾಡುವ ನಮ್ಮ ತಂದೆಯಾದ ಯೇಸು ಕ್ರಿಸ್ತನೇ, ಕರ್ತನೆ ನಿಮ್ಗೆ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ನಮ್ಮ ಕರ್ತನೆ ಸಹೋದರಿಗಾಗಿ, ಗಂಗಾಧರ ಸಹೋದರಿಗಾಗಿ ಮತ್ತು ಅವರ ಸ್ವಾಮಿ ಪತ್ನಿ ಅಶ್ವಿನಿಗಾಗಿ ನಾವು ನಿಮ್ಮನ್ನು ಬೇಡಿಕೊಂತೇವೆ. ಅವರನ್ನು ಆಶೀರ್ವದಿಸು. ಈ ಸೇವೆ ಕರ್ತನೆ ಅವ್ರು ಮಾಡೋದು ತಮ್ಮ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಸ್ವಾಮಿ. ಆ ಪ್ರೀತಿ ಈ ಪ್ರಪಂಚದಲ್ಲಿರುವ, ಈ ಲೋಕದಲ್ಲಿರುವ ಕರ್ತನೆ ಸ್ವಾಮಿ ಇಂಥ ಒಂದು ಕರ್ತನೆ ಇರುವ ಜನರಿಗೆ ಸೇವೆ ಮಾಡಬೇಕು ಮತ್ತು ಕರ್ತನೆ ಸಮಾಜದಲ್ಲಿ ಕೈಬಿಟ್ಟು ಪಟ್ಟ ಜನರಿಗೆ ಅವರು ಸೇವೆ ಮಾಡಬೇಕು ಅಂತ ಕರ್ತನೆ ಅವರು ಮನಸ್ಸು ಮಾಡಿದ್ದಾರೆ ದೇವರೇ. ಆ ಮನಸ್ಸಿಗಾಗಿ ನಾವು ನಿಮ್ಮನ್ನು ಸ್ತೋತ್ರ ಮಾಡುತ್ತೇವೆ. ಆ ಒಂದು ಹೃದಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಆ ಒಂದು ಪ್ರೀತಿ, ಜನರಿಗಾಗಿರುವ ಸೇವೆ ಮಾಡುವ ಪ್ರೀತಿ ಅವ್ರು ಕರ್ತನೆ ನೀವು ಕೊಟ್ಟಿರುವ ನಮ್ಮ ಸಹೋದರಿ ಗಂಗಾಧರಿಗಾಗಿ ನಾವು ಸ್ತೋತ್ರ ಮಾಡಿದ್ದೇವೆ ದೇವರೇ. ವಿಶೇಷವಾಗಿ ಈ ಟೀಮ್ ಅವ್ರ ಜೊತೆ ಇರುವ ಎಲ್ಲರೂ, ಯಾರೆಲ್ಲ ಕರ್ತವ್ಯ ದೇವರೇ ಅವ್ರಿಗೆ ಸಹಾಯ ಮಾಡ್ತಾರೋ, ಯಾರೆಲ್ಲ ಈ ಟೀಮ್ ಅಲ್ಲಿ ಅವರಿಗೆ ಕರ್ತನೆ ಕೆಲಸಗಳು ಮಾಡ್ತಾರೋ ಅವ್ರಿಗೆಲ್ಲ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರನ್ನು ಆಶೀರ್ವದಿಸು, ಅವ್ರ ಕುಟುಂಬಗಳನ್ನು ಕೂಡ ಆಶೀರ್ವದಿಸು ಕರ್ತನೆ. ವಿಶೇಷವಾಗಿ ಕರ್ತನೆ ಈ ಒಂದು ಸಮಾಜ ಸೇವೆ ಕರ್ತನೆ ಯೇಸು ನಾಮದಲ್ಲಿ ಅಭಿವೃದ್ಧಿ ಆಗಬೇಕು. ಇನ್ನ ಹೆಚ್ಚಾದ ರೀತಿಯಲ್ಲಿ ಆಶೀರ್ವಾದ ಕೊಟ್ಟು ಇವರನ್ನು ಆಶೀರ್ವದಿಸು ದೇವರೇ. ಪರಲೋಕದಲ್ಲಿರುವ ನನ್ನ ತಂದೆಯೇ, ಮನುಷ್ಯರನ್ನು ನೋಡುವ ನನ್ನ ದೇವರೇ, ಈ ಒಂದು ಕರ್ತನೆ ದುಃಖ, ಕಷ್ಟ, ಭಾರ, ಹಿಂಸೆ, ಚಿಂತೆ ಎಷ್ಟೋ ಕಾರ್ಯದಿಂದ ಈ ಜನರು ಕರ್ತನೆ ಇಲ್ಲಿ ಬಂದು ಇಲ್ಲಿ ಸೇರುವಾಗ ಇವರಿಗೆ ಶಾಂತಿ ಸಮಾಧಾನ ಕೊಡುವ ಒಂದು ವಿಶೇಷವಾದ ಕುಟುಂಬವಾಗಿ ನಡೆಸಿರುವ ಈ ಸೇವೆಗಾಗಿ ನಿಮಗೆ ಸ್ತೋತ್ರ ಕರ್ತನೆ. ಇವರೆಲ್ಲ ಸ್ವಾಮಿ ನೀವು ಕರ್ತನೆ ನಡೆಸು, ಇವರನ್ನೆಲ್ಲ ಒಳ್ಳೆ ಆರೋಗ್ಯ ಕೊಟ್ಟು ಬಲಪಡಿಸು. ವಿಶೇಷವಾಗಿ ಕರ್ತನೆ ಈ ಒಂದು ಸೇವೆಗೆ ಒಂದು ಜಾಗವಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಅಪ್ಪ. ನಿಮ್ಮ ಕೈಯಲ್ಲಿ ಆಗದಿರೋದು ಯಾವುದಿಲ್ಲಪ್ಪ. ಈ ಒಳ್ಳೆ ಕಾರ್ಯಕ್ಕಾಗಿ ಕರ್ತನೆ ನಿಮ್ಮ ರಾಜ್ಯ ಕಟ್ಟಂಗೆ, ನಿಮ್ಮ ನಾಮ ಮಗಿಬೇಕಾಗಿ ನಾವು ಬೇಡಿದ್ದೇವೆ ತಂದೆಯೇ. ಇವರಿಗೆ ಒಂದು ಒಳ್ಳೆ ಕರ್ತನೆ ಸ್ವಾಮಿ ಜಾಗವನ್ನು ಕೊಡಬೇಕಾಗಿ ನಾನು ಬೇಡಿದ್ದೇನೆ ತಂದೆಯೇ. ಲಾರ್ಡ್, ಐ ಪ್ರೇ ದಟ್ ಯು ಗಿವ್ ಎ ಪ್ಲೇಸ್ ಫಾರ್ ದೆಮ್ ಲಾರ್ಡ್. ದೇವರೇ ಇವರು ಒಳ್ಳೆ ಜಾಗ ಕೊಡಪ್ಪ. ಆ ಜಾಗ ಪರ್ಚೇಸ್ ಮಾಡಕ್ಕೆ ಬೇಕಾದ್ರೆ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ಬೇಕಂತ ಸ್ವಾಮಿ ಜನರು ಯಾರಾದ್ರೂ ಒಬ್ಬರು ಮುಂದೆ ಬರ್ಬೇಕಯ್ಯ ಕರ್ತನೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ದೇವರೇ. ಅದಕ್ಕಾಗಿ ಕರ್ತನೆ ವಿಶೇಷವಾದ ಬಾಗಿಲನ್ನು ತೆಗೆದುಕೊಡಯ್ಯ, ತೆಗೆದುಕೊಡು ಸ್ವಾಮಿ. ಈ ವರ್ಷ ಒಳಗಡೆ ಜಾಗ ತಗೋಬೇಕು. ಈ ವರ್ಷ ಒಳಗಡೆ ಒಂದು ಬಿಲ್ಡಿಂಗ್ ಇವರಿಗಾಗಿ ಕಟ್ಟಬೇಕಪ್ಪ, ಒಂದು ಹಾಸ್ಟೆಲ್ ಕಟ್ಟಬೇಕಪ್ಪ, ಹೋಮ್ ಕಟ್ಟಬೇಕಪ್ಪ. ಅದಕ್ಕಾಗಿ ಇವರಿಗೆ ಸಹಾಯ ಮಾಡಿದ್ದೇವೆ. ಸಹಾಯ ಮಾಡು. ಈ ಸೇವೆಯನ್ನು ಆಶೀರ್ವದಿಸು. ಈ ಸೇವೆಯಲ್ಲಿರುವ ನಿಮ್ಮ ಮಗನನ್ನು ಆಶೀರ್ವದಿಸು, ಅವ್ರ ಕುಟುಂಬನ ಆಶೀರ್ವದಿಸು, ಅವ್ರ ಜೊತೆ ಇರುವ ಎಲ್ಲರನ್ನು ಕೂಡ ಆಶೀರ್ವದಿಸು. ಇಲ್ಲಿ ಇರುವ ನಿಮ್ಮ ಮಕ್ಕಳನ್ನು ಕೂಡ ನೀವು ಆಶೀರ್ವದಿಸು. ಇವರೆಲ್ಲರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ದೇವರೇ. ಇವರೆಲ್ಲರೂ ಕೂಡ ಸ್ವಾಮಿ ನಿಮ್ಮ ಮಕ್ಕಳಯ್ಯ. ನಿಮ್ಮ ನಾಮದಲ್ಲಿ ನಾನು ಇವರನ್ನು ಆಶೀರ್ವಾದ ಮಾಡ್ತೀನಿ. ಒಳ್ಳೆ ಆರೋಗ್ಯ, ಬಲ, ಸುಖವನ್ನು ಕೊಟ್ಟು ನಡೆಸಿಕೊಡು. ನಮ್ಮನ್ನು ಕೂಡ ಇಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಬ್ರದರ್. ತುಂಬಾ ಥ್ಯಾಂಕ್ ಯು. ಈ ವಿಡಿಯೋ ಯಾರ್ಯಾರು ನೋಡಿದ್ರ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಹಾಗೆ ಇನ್ನೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ಇವರು ಬರಕ್ಕೆ ಕಾರಣ ಯಾರು ಅಂದ್ರೆ ನನ್ನ ನೆಚ್ಚಿನ ಪ್ರೀತಿಯ ಆಟೋ ಡ್ರೈವರ್, ನನ್ನ ಸ್ನೇಹಿತರು ರಾಮಚಂದ್ರ ಅಂತ, ನಮ್ಮ ಜಯನಗರದವರು. ಅವರು ಹೇಳಿದಕ್ಕೆ ನಮ್ಮ ಸರ್ ಅವರು ಬಂದು ಈ ದಿನ ನೋಡಿ ನಮ್ಮ ದೇವ್ರ ಮಕ್ಕಳಿಗೆ. ಹಾಗೆ ಸರ್, ನಿಮ್ಮ ಕೈ ಯಾರೇ ಒಂದೊಂದು ವಾಟರ್ ಬಾಟಲ್ ಕೊಡಿ ಎಲ್ಲರಿಗೂ. ಇಲ್ಲಿ ತಗೊಳ್ಳಿ. ನೀರಿಗೆ ಹಾ.
ಎಲ್ಲ ರಾತ್ರಿ ಹೊತ್ತು ತಗೊಂಡು ನೀರು ಕುಡಿದು ಇಟ್ಕೊಳ್ಳಿ. ಅವಾಗ ಅವಾಗ ಕೇಳಬೇಡಿ. ಬಾಟ್ಲಿ ನಿಮ್ಮ ಗೊತ್ತಾಯ್ತು. ತುಂಬಾ ಸಂತೋಷ. ತುಂಬಾ ಸಂತೋಷ. ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ನೀವು ಕೂಡ ಸಹಾಯ ಮಾಡಬಹುದು. ದಯವಿಟ್ಟು ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಕರ್ನಾಟಕ ಜನರು ಈ ತರ ಬಂದು ನಿಮ್ಮ ಕೈಲಾದ ಸಹಾಯ ಮಾಡಿ. ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್, ಹೆಚ್ಚಾಗಿ. ನಾವು ಇಲ್ಲಿ ಸಿಗ್ತಾ